Hi everyone, I hope all of you doing well and great job. ಸೊ ಎಥಿಕ್ಸ್ ಪೇಪರ್ ಯು ಪಿ ಎಸ್ ಸಿಲಿ GS 4 ಅಂತ ಬರುತ್ತೆ, ಓಕೆನಾ. ಸೊ ನಾನು ನಿಮಗೆ ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ ನಾನು ಯಾವ ಥರ ನೋಟ್ಸ್ ಮಾಡ್ಕೊಂಡೆ, ಯಾವ ಥರ ಓದಿದೆ ಆ್ಯಂಡ್ ಆಲ್ಸೋ ರಿಸೋರ್ಸ್ ಯಾವುದು ಅಂತ. ನೀವೇನಾದರೂ ಬಿಗಿನರ್ ಆಗಿದ್ರೆ ಡೆಫಿನೆಟ್ಲಿ ವಿಡಿಯೋ ಹೆಲ್ಪ್ ಆಗುತ್ತೆ, ಕೊನೆವರೆಗೂ ನೋಡಿ. ಇಟ್ ಡೆಫಿನೆಟ್ಲಿ ಯೂಸ್ಫುಲ್ ಸಮ್ವೇರ್. ಓಕೆ, ಬನ್ನಿ. ಸೊ ನೀವು ನೋಡ್ತಿದ್ದೀರಲ್ಲ, ಈ ಪೇಪರ್ ಯಾವುದು ಅಂದರೆ GS 4, ಓಕೆನಾ. ಸೊ ದಿಸ್ ಇಸ್ ಮೈ ನೋಟ್ಸ್. ಓಕೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನು ಥಿಯರಿಟಿಕಲ್ ಕ್ವಶನ್ನು ನಿಮಗೆ 130 ಬರುತ್ತೆ, ಕೇಸ್ ಸ್ಟಡಿ 120 ಬರುತ್ತೆ, ಓಕೆನಾ. ನಾನು ರಿಸೋರ್ಸ್ ಫಾಲೋ ಮಾಡಿದ್ದೆ ಯಾವುದು ಅಂದರೆ ಅನೂಪ್ ದುರಿಶೆಟ್ಟಿ ಸರ್ ಸಜೆಷನ್ ಅಂದರೆ ಅವ್ರದ್ದು ಬ್ಲಾಗ್ ಬರುತ್ತೆ, ಓಕೆನಾ, ಅದು ಓದಿದ್ದೆ. ಸೊ ನೀವು ಸಿಗುತ್ತೆ ಅವ್ರದ್ದು, ಅಲ್ಲಿ ಹೋಗಿ ನೀವು ಒಂದ್ಸತಿ ರೆಫರ್ ಮಾಡಿ, ಓಕೆನಾ. ನೆಕ್ಸ್ಟ್ ಏನಂದರೆ DK ಬಾಲಾಜಿ ಸೆಲೆಕ್ಟಿವ್ ರೀಡಿಂಗ್ ಓದಿದೆ. ಕನ್ನಡ ಎಲ್ಲ ಓದಿದೆ, ಇಂಗ್ಲೀಷ್ ಸೆಲೆಕ್ಟಿವ್ ಎಲ್ಲ ಇಪ್ಪ ನಿಮಗೆ ಅದನ್ನ ಬುಕ್ನ ಬಯಟ್ ಹೊಡೀರಿ ಆ ಥರ ಹೇಳಲ್ಲ. ಜಸ್ಟ್ ಗೋಸ್ ಥ್ರೋ ಇಟ್. ಒಂದು ಪ್ರಾಪರ್ ಒಂದು ಏನು ಸಿಗುತ್ತೆ ನಿಮ್ಗೆ, ಐಡಿಯಾ ಸಿಗುತ್ತೆ ಎಥಿಕ್ಸ್ ಅಂತ ಏನು. ಸೊ ಪರ್ಸ್ನಲ್ ಇದು ಮೀನ್ಸ್ ಎಥಿಕ್ಸ್ ಪೇಪರ್ಲಿ ಯಾವ ಥರ ಬರೆಯೋದು, ಕೇಸ್ ಸ್ಟಡಿ ಯಾವ ಥರ ಬರೆಯೋದು ಅಂತ, ಓಕೆನಾ. ಮತ್ತು ಟಾಪರ್ಸ್ ಕಾಪಿಗೆ ಬಂದರೆ ನಾನು ರೆಫರ್ ಮಾಡಿದ್ದು ವೈಶಾಖ ಯಾರವ್. ಅಲ್ಲಿ ನೋಡಿ, ವೈಶಾಖ ಯಾರವ್ 162 ಅವ್ರದ್ದು ಹೈಯೆಸ್ಟ್ ಸ್ಕೋರು ಇನ್ ಇದು ಇದರಲ್ಲಿ GS 4ಲಿ. ಆ್ಯಂಡ್ ಉಮಾರತಿ ಆ್ಯಂಡ್ ಆದಿತ್ಯ ಶ್ರೀವಾಸ್ತವ್ ನಾನು ರೆಫರ್ ಮಾಡಿದ್ದು, ಓಕೆನಾ. ಇಷ್ಟು ನಾನು ಹೇಳ್ತಿರೋದು ರಿಸೋರ್ಸು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಓದೋದು ಏನು, ಆ್ಯಂಡ್ ಕೇಸ್ ಸ್ಟಡಿ ಅಂದರೆ ಯಾವ ಥರ ಬರುತ್ತೆ, ಯಾವ ಥರ ನಾವು ಪಾಯಿಂಟ್ಸ್ನ ಬರೆಯೋದು ಎಲ್ಲ, ಓಕೆನಾ. ಥ್ಯಾಂಕ್ ಯು ಗೈಸ್. ಯಾರು ಕಾಲೇಜ್ ಸ್ಟೂಡೆಂಟ್ ಆ್ಯಂಡ್ UPSC ಓದಬೇಕು ಅಂತ ಇದ್ದೀರಾ, ಬಿಗಿನರ್ ಆಗಿದ್ದೀರಾ, ಸೊ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಗಣೇಶ್ ಗಿರೀಶ್ ಅಂತ, ಆ್ಯಂಡ್ ಆಲ್ಸೋ ಟೆಲಿಗ್ರಾಮ್ ಚಾನಲ್ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ, ಓಕೆನಾ. ಜಸ್ಟ್ ಯು ಗೋ ಥ್ರೋ ಯೂಟ್ಯೂಬ್ ಚಾನಲ್, ಅಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀವಿ ಆ್ಯಂಡ್ ಹೇಳ್ತೀವಿ ಕೂಡ, ಏನೇ ಟಾಪಿಕ್ ಇದ್ರು ಏನೇ ಡೌಟ್ ಇದ್ರು ಜಸ್ಟ್ ಒಂದ್ಸರಿ ಹೋಗಿ ಅನಲೈಸ್ ಮಾಡಿ ಆ ವಿಡಿಯೋ ನೋಡಿ, ನಿಮಗೆ ಏನೇನು ಡೌಟ್ ಇದ್ರು ಆವಾಗ ಒಂದು ಐಡಿಯಾ ಸಿಗುತ್ತೆ, ಓಕೆನಾ ನಿಮಗೆ. ದೆನ್ ಯು ಗೆಟ್ ಸಮ್ ಐಡಿಯಾ ಅಬೌಟ್ ದಿಸ್ ಎಕ್ಸಾಮ್. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಲಿಂಕು ಇನ್ಸ್ಟಾಗ್ರಾಮ್ದು ಮತ್ತು ಮೀನ್ಸ್ ಯೂಟ್ಯೂಬ್ದು ಮತ್ತು ಟೆಲಿಗ್ರಾಮ್ದು ಬಯೋ, ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ, ಯು ಕ್ಯಾನ್ ಗೋ ಥ್ರೂ ಇಟ್.